ಪ್ರಕಾಶ್ ನಗರದ ಎಲ್ಲ ನನ್ನ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಬಂಧುಗಳೇ, ಪ್ರಕಾಶ್ ನಗರದ ಶಾಖೆ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ತ್ಯಾಗರಾಜರವರ ನೇತೃತ್ವದಲ್ಲಿ ನಾಮಫಲಕಗಳೆಲ್ಲ ಕನ್ನಡದಲ್ಲೇ ಇರಬೇಕು ಅಂತ ಹೇಳಿ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಕೆಲವು ಮಾತುಗಳನ್ನು ಕೇಳ್ತಾ ಇದ್ದೀವಿ. ನಾವೇ ಈ ನಾಡಿನ ಶ್ರೇಷ್ಠರು, ಕನ್ನಡ ಹೋರಾಟಗಾರರು ಅಂತ ಹೇಳಿಕೊಂಡು ಹಿಂದೆ ನಡೆದದನ್ನೆಲ್ಲ ಮರೆತವ್ರೆ. ಅದರಲ್ಲಿ ಅವರು ಕೂಡ ಭಾಗಿಯಾಗಿದ್ದರು. ಅವರು ಅವಿನ್ಯೂ ರಸ್ತೆಯ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಶಾಖಾಧ್ಯಕ್ಷರಾಗಿದ್ದರು. ಅದನ್ನೆಲ್ಲ ಮರೆತು ಇವತ್ತು ನಾವೇ ಎಲ್ಲ ಅನ್ನೋ ಒಂದು ದಾಟಿಲಿ ಹೋಗ್ತಾ ಇದ್ದಾರೆ. ಬಹುಶಃ ರಾಜ್ಕುಮಾರ್, ಅಂಬರೀಷ್, ವಿಷ್ಣುವರ್ಧನ್ ಅವ್ರನ್ನ ಬಿಟ್ಟರೆ ಇನ್ನು ನಾನೇ ಅಂತ ಹೇಳ್ಬಿಟ್ಟು ಹೇಳಿ ಕೊಡ್ತಾ ಇದ್ದಾರೆ. ಬಹುಶಃ ಅವ್ರು ಯಾರಿಗೂ ಅವಮಾನ ಮಾಡಿಲ್ಲ, ಅದೊಂದು ದೊಡ್ಡ ವಿಚಾರ. ಇರಲಿ, ಏನೇ ಆಗಲಿ, ಅದು ಅವರವರ ವೈಯಕ್ತಿಕ ಹೇಳಿಕೆಗಳು. ಅದನ್ನು ನಾವು ಯಾರು ತಲೆ ಇಟ್ಕೊಳ್ಳೋದು ಬೇಡ. ನಮ್ಮ ಕೆಲಸ ನಾವು ಮಾಡೋಣ. 83ರಲ್ಲಿ ಪ್ರಾರಂಭ ಆದಂಥ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಏನೇನು ಹೋರಾಟ ಮಾಡಿದೆ ಎಲ್ಲವೂ ಇವತ್ತು ಜೀವಂತವಾಗಿ ಇನ್ನೂ ಅವರು ಬದುಕಿದ್ದಾರೆ. ಅವರ ಮುಂದೆ ಸುಳ್ಳನ್ನ ಯಾರು ಹೇಳಬಾರ್ದು, ಹೇಳೋ ಪ್ರಯತ್ನನೇ ಮಾಡಬಾರ್ದು. ಹಾಗಾಗಿ 83ರಲ್ಲಿ ಏನು ಗೋಕಾಕ್ ಚಳವಳಿ ಪ್ರಾರಂಭ ಆಯಿತೋ ಆವತ್ತಿನಿಂದ ಈ ಹೋರಾಟ ಇದೆ. ಬಹುಶಃ ನಮ್ಮ ಹೋರಾಟದಿಂದ, ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಹೋರಾಟದಿಂದ ಆಗಿನ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರು ಸರೋಜಿನಿ ಕಮಿಟಿಯನ್ನು ಮಾಡಿದ್ರು. ಒಂದು ಸಮಿತಿಯನ್ನು ಮಾಡಿ ಅಲ್ಲಿ ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಬೇಕು, ನಗರಸಭೆಗೆ ಆದೇಶವನ್ನು ಹೊರಡಿಸಿದ್ರು. ಇಡೀ ಬೆಂಗಳೂರಲ್ಲಿ ಆದ್ಯತೆಯನ್ನು ಕನ್ನಡಕ್ಕೆ ಕೊಡಬೇಕು, ಎಲ್ಲ ನಾಮಫಲಕಗಳು ಕೂಡ ಕನ್ನಡದಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ನೂರಾರು ಆದೇಶಗಳನ್ನು ಸರ್ಕಾರ ಹೊರಡಿಸಿದ್ರು ಕೂಡ ವಲಸೆ ಬಂದಂಥ ಜನ, ನಾವು ವಲಸೆ ಬಂದಂಥದಕ್ಕೆ ಟೀಕೆ ಮಾಡೋದಿಲ್ಲ, ನಿಮ್ಮ ಮೇಲೆ ದ್ವೇಷ ಇಲ್ಲ. ಭಾರತೀಯರು ಎಲ್ಲಿ ಬೇಕಾದರೆ ಜೀವನ ಮಾಡ್ಬೋದು, ಬದುಕ್ಬೋದು. ಆದರೆ ಭಾಷಾವಾರು ಪ್ರಾಂತ್ಯಗಳಾದ ಮೇಲೆ 56ನೇ ಇಸ್ವಿ ನವೆಂಬರ್ 1ನೇ ತಾರೀಕು ಭಾಷಾವಾರು ಪ್ರಾಂತ್ಯಗಳಾಯಿತು. ಆದಮೇಲೆ ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ, ಮಹಾರಾಷ್ಟ್ರ ಹೀಗೆ ರಾಜ್ಯಗಳು ವಿಂಗಡಣೆ ಆದವು. ವಿಂಗಡಣೆ ಆದಮೇಲೆ ಕರ್ನಾಟಕದಲ್ಲಿ ಕನ್ನಡ ಮತ್ತು ಕನ್ನಡಿಗರಿಗೆ ಸಾರ್ವಭೌಮತ್ವ ಅನ್ನೋದನ್ನು ಎಲ್ಲರೂ ತಿಳ್ಕೋಬೇಕು. ನೀವು ಇಲ್ಲಿ ಜೀವನ ಮಾಡೋಕ್ಕೆ ಬಂದಿದ್ದೀರ, ಪರಭಾಷೆಗಳು, ನಾವು ಬೇಡ ಅನ್ನಲ್ಲ. ಆದರೆ ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ಭಾಷೆ, ಅದಕ್ಕೆ ಗೌರವವನ್ನು ಕೊಡಬೇಕಾಗಿರೋದು ನಿಮ್ಮ ಕರ್ತವ್ಯ. ನಾನು ನನ್ನ ಕನ್ನಡಿಗರಿಗೆ ಕರೆಯನ್ನು ಕೊಡ್ತಾ ಇದ್ದೀನಿ. ನೀವು ಯಾವುದೇ ಒಂದು ರಾಜ್ಯದಲ್ಲಿದ್ದರೂ ಕೂಡ ಆ ನೆಲದಲ್ಲಿ ವಾಸ ಮಾಡ್ತಾ ಇದ್ದೀರಾ, ಆ ನೆಲದ ಭಾಷೆ ತಮಿಳಾಗಿರ್ಬೋದು, ಮಲಯಾಳಿ ಆಗಿರ್ಬೋದು, ಅಥವಾ ಮರಾಠಿ ಆಗಿರ್ಬೋದು, ಆ ಸಂಸ್ಕೃತಿಗೆ ಹೊಂದ್ಕೊಂಡು ಹೋಗುವಂಥ ಕೆಲಸವನ್ನು ನನ್ನ ಕನ್ನಡಿಗರು ಮಾಡ್ತಾ ಇದ್ದಾರೆ. ಆದರೆ ಇಲ್ಲೇನಾಗ್ತಾ ಇದೆ, ಕರ್ನಾಟಕದಲ್ಲಿ ಏನಾಗ್ತಾ ಇದೆ, ವಲಸೆ ಬಂದಂಥವ್ರಿಗೆ, ಹೊರಗಡೆಯಿಂದ ಬಂದಂಥವ್ರಿಗೆ ಇದೊಂದು ಗೋಮಾಳ ಆಗ್ಬಿಟ್ಟಿದೆ. ಎಲ್ಲಿ ಬೇಕಾದ್ರೆ ಬರ್ಬೋದು, ಎಲ್ಲಿ ಬೇಕಾದ್ರೆ ಮೇಯ್ಕೊಂಡು ಹೋಗ್ಬೋದು ಅಂತ ಗೋಮಾಳ ಆಗಿದೆ. ಅದಕ್ಕೆ ಇವತ್ತು ಕನ್ನಡಿಗರು ಬೀದಿಗೆ ಬಂದಿದ್ದಾರೆ. ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಜನವರಿ 10ನೇ ತಾರೀಕು ಒಳಗಡೆ ಎಲ್ಲ ನಾಮಫಲಕಗಳು ಕೂಡ ಕನ್ನಡದಲ್ಲೇ ಇರಬೇಕು. ಇಲ್ಲ ಅಂದರೆ ಮುಲಾಜಿಲ್ಲದೆ ಆ ನಾಮಫಲಕಗಳೆಲ್ಲನೂ ಕಿತ್ತಾಕುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಇದನ್ನು ನಾವೀಗಾಗಲೇ ಪೊಲೀಸ್ ಇಲಾಖೆಗೂ ಹೇಳ್ತಾ ಇದ್ವಿ,
10ನೇ ತಾರೀಕು ಒಳಗಡೆ ನಾಮಫಲಕಗಳು ಕನ್ನಡದಲ್ಲಿ ನಿಂತ ಹೋದ್ರೆ ನೀವ್ಯಾರೂ ಕೂಡ ನಮ್ಮನ್ನ ಕೇಳಬಾರ್ದು. ಈಗಾಗಲೇ ನಗರಸಭೆ ಆದೇಶ ಹೊರಡಿಸಿದೆ, ಎಲ್ಲರೂ ಅದಕ್ಕೆ ಹೊಂದ್ಕೊಂಡು ಹೋಗ್ಬೇಕು. ಗಲಾಟೆಗೆ ಅವತ್ತು ಅವಕಾಶ ಕೊಡಬೇಡಿ. ದಯಮಾಡಿ ಎಲ್ಲ ನಾಮಫಲಕ ಯಾವುದೇ ಆಗಲಿ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಖಾಸಗಿ ಸಂಸ್ಥೆಗಳಾಗಿರ್ಬೋದು, ಯಾರೇ ಇದ್ರೂ ಕೂಡ ಕನ್ನಡದಲ್ಲೇ ನಾಮಫಲಕಗಳನ್ನ ಹಾಕಬೇಕು, ಕನ್ನಡದಲ್ಲೇ ವ್ಯವಹಾರವನ್ನು ಮಾಡಬೇಕು. ಇದು ನಮ್ಮ ಉದ್ದೇಶ. ನಾವು ಯಾರ ದ್ವೇಷಗಳು ಅಲ್ಲ, ಪರಭಾಷೆಯವರ ದ್ವೇಷಗಳಲ್ಲ. ನಿಮ್ಮನ್ನ ಬಾಯಿಗೆ ಬಂದಂಗೆ ಬೈತಾ ಇಲ್ಲ, ನಾವು ನಿಮ್ಮನ್ನ ಗೌರವದಿಂದ ಕಾಣ್ತಾ ಇದ್ದೀವಿ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಕನ್ನಡಿಗರು ಶಾಂತಿ ಪ್ರಿಯರು ಹೌದು, ಅಷ್ಟೇ ಹೋರಾಟಕ್ಕೆ ಮುಂದಾಗುವಂಥ ಜನ ನಮ್ಮ ಕರ್ನಾಟಕದ ಕನ್ನಡಿಗರು. ಇದನ್ನ ನೀವು ಅರ್ಥಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಇತಿಹಾಸಗಳನ್ನ ಪುಟಗಳನ್ನ ತೆಗೆದು ನೋಡಿದಾಗ ಒಂದೊಂದೇ ಗೊತ್ತಾಗುತ್ತೆ. ಒಂದು ಗೋಕಾಕ್ ಚಳುವಳಿ ಆದಮೇಲೆ ಇತಿಹಾಸ ಬದಲಾವಣೆ ಆಯಿತು. ಸರ್ಕಾರಗಳು ಕಣ್ತರದು ಕನ್ನಡಕ್ಕೆ ಆದ್ಯತೆಯನ್ನು ಕೊಡಬೇಕು, ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿತು. ಅದೇ ಹಾದಿಯಲ್ಲಿ ಇವತ್ತು ಯಾವುದೇ ಸರ್ಕಾರ ಬಂದರೂ ಕೂಡ ಕನ್ನಡಕ್ಕೆ ಆದ್ಯತೆಯನ್ನು ಕೊಡಬೇಕು. ನಾವು ನ್ಯಾಯಾಲಯದಲ್ಲೂ ಕೂಡ ಕನ್ನಡದಲ್ಲೇ ವ್ಯವಹರಿಸಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ವಿ. ನ್ಯಾಯಾಲಯಗಳಲ್ಲಿ ಅಲ್ಲೂ ಕೂಡ ಕನ್ನಡದಲ್ಲೇ ನ್ಯಾಯಮೂರ್ತಿಗಳು ಕನ್ನಡದಲ್ಲೇ ವ್ಯವಹರಿಸಬೇಕು, ಎಲ್ಲ ತೀರ್ಪುಗಳನ್ನು ಕನ್ನಡದಲ್ಲೇ ಕೊಡಬೇಕು ಅಂತ ಹೇಳಿ ಅವತ್ತಿಂದನೂ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಒಂದು ಗೋಕಾಕ್ ಚಳುವಳಿ ಇತಿಹಾಸವನ್ನು ನಿರ್ಮಾಣ ಮಾಡಿತು. ಆ ಇತಿಹಾಸದ ಬಗ್ಗೆ ಇವತ್ತು ಯಾರೋ ಮಾತಾಡಕ್ಕೆ ಹೊರಟಿದ್ದಾರೆ. ನಾನು ಕೂಡ ಗೋಕಾಕ್ ಚಳುವಳಿ ರೀತಿ ಹೋರಾಟವನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕನಸು ಕಾಣಬೇಡಿ. ಅದು ರಾಜ್ಕುಮಾರ್, ಅದು ನೇತೃತ್ವವನ್ನು ವಹಿಸಿದ್ದು ಡಾಕ್ಟರ್ ರಾಜ್ಕುಮಾರ್. ಕನ್ನಡ ಚಿತ್ರರಂಗ ಅವತ್ತು ಅದರ ಆಧಾರ ಸ್ತಂಭ ಡಾಕ್ಟರ್ ರಾಜ್ಕುಮಾರ್ ಅವರು. ಇದನ್ನು ಅರ್ಥ ಮಾಡ್ಕೊಳ್ಳಿ. ನೀವ್ಯಾರು ರಾಜ್ಕುಮಾರ್ ಆಗಕ್ಕಾಗಲ್ಲ, ವಿಷ್ಣುವರ್ಧನ್ ಆಗಕ್ಕಾಗಲ್ಲ, ಅಂಬರೀಷ್ ಆಗಕ್ಕಾಗಲ್ಲ. ಅದನ್ನೆಲ್ಲ ಮರೆತು ಬಿಡಿ, ಕನಸು ಕಾಣಬೇಡಿ. ಈ ಕನಸು ಏನು ಅಂದರೆ ಒಂಥರ ತುರ್ಕನ್ ಕನಸಾಗುತ್ತೆ. ಅದನ್ನು ಕಾಣಬೇಡಿ. ದಯಮಾಡಿ ಅವರಿಗೆ ಕೊಡುವಂಥ ಗೌರವಗಳನ್ನು ಕೊಡೋಣ. ನೀವು ನಮ್ಮ ಜೊತೆ, ಅದರಲ್ಲೂ ನನ್ನ ಜೊತೆ ನೂರಾರು ಹೋರಾಟಗಳಲ್ಲಿ ಭಾಗವಹಿಸಿದ್ದೀರಾ. ಅದನ್ನು ಯಾವುದನ್ನು ಮರಿಬೇಡಿ. ಶ್ರೀರಾಮ್ಪುರದಲ್ಲಿ ನಾನೇ ಅಂತ ಹೇಳ್ತೀರಾ? ಶ್ರೀರಾಮ್ಪುರದಲ್ಲಿ ಮಾಡಿದ್ದಾರು ಇಲ್ಲೇ ಇದ್ದಾರೆ, ಕೇಳಿ. ಪ್ರಕಾಶ್ ನಗರದ ಜನ ಇಲ್ಲೇ ಇದ್ದಾರೆ, ಶ್ರೀರಾಮ್ಪುರದ ಜನ ಇಲ್ಲೇ ಇದ್ದಾರೆ. ನನ್ನ ಬಂಧುಗಳು ಕಣ್ಣಲ್ಲಿ ನೀರು ಹಾಕೊಂಡು ಇವತ್ತು ಇನ್ನೂ ಸತ್ತಿಲ್ಲ, ಬದುಕಿದ್ದಾರೆ. ಸುಬ್ರಹ್ಮಣಿ ಆಗಿನ ನಗರಸಭಾ ಸದಸ್ಯ, ಯಾರು ADMK ಪಕ್ಷದ ಒಬ್ಬ ನಗರಸಭಾ ಸದಸ್ಯ ಹೇಳ್ತಾನೆ, ಗಾಂಧಿ ಉದ್ಯಾನವನದಲ್ಲಿ ಯಾರಾದರೂ ಕನ್ನಡಿಗರು ಬಂದು ಇಲ್ಲಿ ಕಾರ್ಯಕ್ರಮ ಮಾಡಲು ತಾಕತ್ತಿದ್ರೆ ಅಂತ ಕೇಳ್ತಾನೆ. ಅಲ್ಲಿಯ ದಯಾನಂದ ನಗರದ ಹುಡುಗರು, ಸ್ವತಂತ್ರ ಪಾಳ್ಯದ ಹುಡುಗರು, ಶ್ರೀರಾಮ್ಪುರದ ಕನ್ನಡ ಅಭಿಮಾನಿಗಳು ಗೊಳುವಂತ ಕಣ್ಣೀರು ಹಾಕೊಂಡು ನನ್ನ ಮುಂದೆ ಬಂದು ಅವರ ಕಷ್ಟ ಹೇಳ್ಕೊಳ್ತಾರೆ. ನಾವು ಕರ್ನಾಟಕದಲ್ಲಿ ಶ್ರೀರಾಮ್ಪುರದಲ್ಲಿ ಈ ರೀತಿ ಹೇಳಿಕೆಯನ್ನು ಕೊಡ್ತಾರೆ, ನಾವು ಬದುಕೋದು ಹೇಗೆ, ನಾವಿಲ್ಲಿ ವಾಸ ಮಾಡೋದು ಹೆಂಗೆ, ಇಲ್ಲಿ ತಮಿಳಿಗರ ದೌರ್ಜನ್ಯ ಅಟ್ಟಹಾಸ ಜಾಸ್ತಿ ಆಗಿದೆ, ಏನು ಮಾಡಬೇಕು, ನೀವು ನಮಗೊಂದು ದಾರಿ ತೋರಿಸ್ಬೇಕು ಅಂತ ಹೇಳ್ತಾರೆ. ಅವತ್ತು ನಾನು ಅವರ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಭಾಳ ಪ್ರೀತಿಯಿಂದ ಅವ್ರಿಗೆ ಹೇಳ್ತೀನಿ, ಅದನ್ನು ಸವಾಲಾಗಿ ಸ್ವೀಕಾರ ಮಾಡ್ತೀನಿ. ಶ್ರೀರಾಮ್ಪುರದಲ್ಲಿ ಗಾಂಧಿ ಮೈದಾನದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಸಭೆಯನ್ನು ನಡೆಸುತ್ತೆ. ಅದು ಕನ್ನಡದ ಸಭೆ. ತಾಕತ್ತಿದ್ರೆ, ಯಾವ ಹೇಳಿಕೆಯನ್ನು ಕೊಟ್ಟಿದ್ದಾರೋ ಅವನು ಬಂದು ಅವತ್ತು ನಿಲ್ಲಿಸ್ಲಿ. ತಾಕತ್ತಿದ್ರೆ ಅವನು ಬಂದು ನಿಲ್ಲಿಸ್ಲಿ ಅಂತ ಹೇಳಿ ಅವತ್ತು ಕರೆಯನ್ನು ಕೊಟ್ಟು 15 ದಿವಸದಲ್ಲಿ ನಾನು ಶ್ರೀರಾಮ್ಪುರದ ಗಾಂಧಿ ಉದ್ಯಾನವನಕ್ಕೆ ಹೋಗ್ತೀನಿ. ಅವತ್ತು ಸುಮಾರು ಇಲ್ಲ ಅಂದರೂ ನನ್ನ ಜೊತೆ 50,000 ಜನ ಕನ್ನಡಿಗರು ನನ್ನ ಜೊತೆ ಬಂದಿದ್ರು. ಇವತ್ತು ನಮ್ಮ ಕಣ್ಣು ಮುಂದೆ ಇಲ್ಲ.
ಅಂತಹ ಮಹಾನ್ ವ್ಯಕ್ತಿಗಳು ಇವತ್ತು ನಮ್ಮ ಕಣ್ಣು ಮುಂದೆ ಇಲ್ಲ. ಒಬ್ಬ ಚಿದಾನಂದ ಮೂರ್ತಿ ಇರ್ಬೋದು, ಒಬ್ಬ RSN ಗೌಡ ಇರ್ಬೋದು, ಅಥವಾ ಜಾಣಗೆರೆ ವೆಂಕಟರಾಮಯ್ಯನವರು ಇವತ್ತು ಕೂಡ ಬದುಕಿದ್ದಾರೆ. ಅವ್ರು ನೋಡಿ ಕೇಳಿ, ಇತಿಹಾಸವನ್ನ ತಿರ್ಚೋದಕ್ಕೆ ಹೋಗ್ಬಿಡಿ. ನಾನೇ ನಾಯಕ ಅಂತ ಹೇಳ್ಕೊಳಕ್ಕೆ ಹೋಗ್ಬಿಡಿ. ನಿಮಗಿನ್ನ ದೊಡ್ಡ ನಾಯಕರು ಬಹಳಷ್ಟು ಜನ ಇದ್ದಾರೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡಿಕೊಂಡು ನೀವು ಒಬ್ಬ ಕನ್ನಡ ಪರ ಹೋರಾಟಗಾರನಾಗಿ ಹೋರಾಟ ಮಾಡ್ತಾ ಇದ್ದೀರಾ, ಮಾಡಿ. ನಾವು ನಮ್ಮ ವಿರೋಧ ಇಲ್ಲ. ಯಾಕೆಂತ ಹೇಳಿದ್ರೆ ಈ ನಾಡನ್ನ ಕಾಯೋದಕ್ಕೆ ಯಾರು ಬೇಕಾದ್ರೆ ಮುಂದಕ್ಕೆ ಬರ್ಬೋದು, ಯಾರು ಬೇಕಾದ್ರೆ ಮಾಡ್ಬೋದು. ಅವ್ರ ಜೊತೆ ನಾವು ಕೈ ಜೋಡಿಸ್ತೀವಿ. ಆದರೆ ನಾನೇ 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 ಅಂತ ಹೇಳ್ಕೊಳ್ತೀವಲ್ಲ, ಈ ಅಹಂನ ಬಿಟ್ಬಿಡಿ. ಬೇಡ, ಅದು ಗರ್ವ ಆಗುತ್ತೆ, ಅಹಂಕಾರ ಆಗುತ್ತೆ. ಬೇರೆ ಭಾಷೆಯವ್ರನ್ನ ನಾವು ಪ್ರೀತಿಯಿಂದ ಕರ್ಕೊಂಡು ಹೋಗೋಣ, ನಮ್ಮ ಜೊತೆ ಸಹಕರಿಸಿ ಅಂತ ಕೇಳೋಣ. ಸಹಕರಿಸ್ತಾ ಇದ್ದಾಗ ದಂಡಂ ದಶಗುಡಂ ಅದು ಇದ್ದೇ ಇದೆ, ಅದನ್ನು ಉಪಯೋಗಿಸೋಣ. ಅಲ್ಲಿವರೆಗೂ ಬೇಡ ಅಂತ ಮಾತುಗಳನ್ನು ಆಡೋದು ಬೇಡ. ನಮ್ಮ ರಾಜ್ಕುಮಾರ್ ಅಭಿಮಾನಿಗಳ ಸಂಘದವರು ಯಾರೂ ಕೂಡ ಪರಭಾಷೆಯವ್ರನ್ನ ಬೈಯೋದಾಗಲಿ ಮಾಡೋದಾಗಲಿ ಮಾಡಬೇಡಿ. ಅವ್ರಿಗೊಂದು ಅವಕಾಶ ಕೊಡಿ. ಬೈಯೋದಕ್ಕೆ ಮುಂದಿನ ದಿನಗಳು ಬರ್ಬೋದು, ಅದಕ್ಕೆ ಅವರು ಅವಕಾಶ ಕೊಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ದಯಮಾಡಿ ಯಾರನ್ನು ನಿಂದನೆ ಮಾಡಬೇಡಿ. ಪ್ರೀತಿಯಿಂದ ಅವರಿಗೆ ಕರೆಯನ್ನು ಕೊಡಿ. ಕನ್ನಡದಲ್ಲಿ ಗೌರವವಾಗಿ ಕನ್ನಡದಲ್ಲಿ ನಾಮಫಲಕವನ್ನು ಹಾಕಿ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ನಮಗೆ ರಾಜ್ಕುಮಾರ್ ಅವರ ಆದರ್ಶಗಳಿದ್ದಾವೆ, ಅವ್ರು ನಡೆಕೊಂಡಂಥ ರೀತಿ ಇದೆ. ಅವ್ರು ಯಾವತ್ತೂ ಕೂಡ ಪರಭಾಷೆಯವ್ರನ್ನ ವಿರೋಧವಾಗಿ ಕಾಣಲಿಲ್ಲ. ಈ ದೇಶದ ಈ ರಾಜ್ಯದ ಒಬ್ಬ ಮಹಾನ್ ನಾಯಕನಾಗಿ ಹೊರಬಂದಂಥವರು ಡಾಕ್ಟರ್ ರಾಜ್ಕುಮಾರ್ ಅವರು. ಅವ್ರು ಯಾರು ದ್ವೇಷ ಮಾಡಿ ಬರಲಿಲ್ಲ, ನಿಂದನೆ ಮಾಡಿ ಬರಲಿಲ್ಲ, ಬೈದ್ಬಿಟ್ಟು ಬರಲಿಲ್ಲ. ಪ್ರೀತಿಯಿಂದ ಎಲ್ಲರನ್ನು ಗೆದ್ದಂಥ ವ್ಯಕ್ತಿ ಯಾರಾದರೂ ಕರ್ನಾಟಕದಲ್ಲಿದ್ದರೆ ಅದು ಡಾಕ್ಟರ್ ರಾಜ್ಕುಮಾರ್. ಹಾಗಾಗಿ ಇವತ್ತಿನಿಂದ ಈ ಹೋರಾಟ ಪ್ರಾರಂಭ ಆಗ್ತಾ ಇದೆ. ಯಶಸ್ವಿಯಾಗಲಿ. ತ್ಯಾಗರಾಜರವರು ಹಗಲು ರಾತ್ರಿ ಆ ಒಂದು ಪ್ರದೇಶದಲ್ಲಿ ಪ್ರಕಾಶ್ ನಗರ, ಅವೆಲ್ಲ ಇತಿಹಾಸ ಹೇಳೋಕ್ಕೋದ್ರೆ ಸಾಕಷ್ಟು ಸಮಯ ತಗೊಳ್ಳುತ್ತೆ. ಪ್ರಕಾಶ್ ನಗರದಲ್ಲಿ ಪ್ರಪ್ರಥಮವಾಗಿ ಕನ್ನಡದ ಬಾವುಟವನ್ನು ಹಾರಿಸಿದಂಥವರು ತ್ಯಾಗರಾಜ್. ಇವತ್ತಿಗೂ ನೀವು ಹೋಗಿ ನೋಡ್ಬೋದು. ಅಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ನಾನೇ ಭಾಗವಹಿಸಿ ಧ್ವಜಾರೋಹಣ ಮಾಡಿದ್ದು ಇತಿಹಾಸ. ಅವತ್ತು ಪ್ರಕಾಶ್ ನಗರಕ್ಕೆ ಕನ್ನಡಿಗರು ಕಾಲಿಡಕ್ಕಾಗ್ತಾ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಧೈರ್ಯವಾಗಿ ನಿಂತಂಥವರು ತ್ಯಾಗರಾಜ ಮತ್ತು ಅವರ ಸ್ನೇಹಿತರು. ಇದನ್ನೆಲ್ಲ ನಾವು ಹೇಳೋಕ್ಕೋದ್ರೆ ಒಂದು ದೊಡ್ಡ ಗ್ರಂಥ ಬರಿಬೋದು. ಹಾಗಾಗಿ ಸ್ನೇಹಿತರೆ, ಇವತ್ತಿನ ಈ ಒಂದು ಹೋರಾಟ ಯಶಸ್ವಿಯಾಗಲಿ. ನೀವು ಎಲ್ಲಿವರೆಗೆ ಈ ಮೆರವಣಿಗೆ ಹೋಗುತ್ತೋ ಅಲ್ಲಿವರೆಗೂ ನಾನು ಬರೋಕ್ಕಾಗಲ್ಲ, ಸ್ವಲ್ಪ ದೂರ ಬರ್ತೀನಿ. ಯಾಕೆ ಅಂತ ಹೇಳಿದ್ರೆ ನಿಮಗೂ ಗೊತ್ತಿದೆ, ಆರೋಗ್ಯದ ಸಮಸ್ಯೆ ನನಗೆ ಸ್ವಲ್ಪ ಇರೋದ್ರಿಂದ ದಯಮಾಡಿ ಅನ್ಯತಾ ಭಾವಿಸಬಾರ್ದು. ಯಾಕೆ ಅಂತಂದರೆ ನಾನು ಲೂಲು ಮಾಲ್ ಅಂದರೆ ಬೆಳಿಗ್ಗೆ ಮರ್ತಂದರೆ ಏನೋ ಗೊತ್ತಿಲ್ಲ, ಆಗಲಿ ಎಲ್ಲ ಒಂದು ಕಡೆ ಅದು ರಾಜ್ಕುಮಾರ್ ಅವರ ಸನ್ನಿಧಿಯಲ್ಲಿ, ಅವರ ಪ್ರತಿಮೆಯ ಸನ್ನಿಧಿಯಲ್ಲಿ ಇವತ್ತು ಪ್ರಾರಂಭ ಆಗುತ್ತೆ. ಖಂಡಿತವಾಗಿ ಯಶಸ್ವಿ ಆಗುತ್ತೆ. ಇದನ್ನು ಕೇವಲ ಬೆಂಗಳೂರು ನಗರಕ್ಕೆ ಮಾತ್ರ ಸೀಮಿತವಾಗಿ ನಾವು ಇಟ್ಟಿಲ್ಲ. ಸುಮಾರು 9,000 ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಕರ್ನಾಟಕದಾದ್ಯಂತ ಇದೆ. ಅದೆಲ್ಲವನ್ನು ಸ್ಥಾಪನೆ ಮಾಡಿದ್ದು ನಾವು. ಅವ್ರಿಗೆಲ್ರಿಗೂ ಕರೆಯನ್ನು ಕೊಡ್ತೀನಿ. ದಯಮಾಡಿ ಅಲ್ಲಲ್ಲೇ ನಾಮಫಲಕಗಳ ಬಗ್ಗೆ ಹೋರಾಟ ಮಾಡಬೇಕು ಅಂತ ರಾಜ್ಯದಕ್ಕೆ ಈ ಒಂದು ಹೋರಾಟವನ್ನು ನಾವು ತಗೊಂಡೋಗೋಣ. ರಾಜ್ಯದಾದ್ಯಂತ ಹೋರಾಟವನ್ನು ಮಾಡೋಣ. ನಿಮ್ಮ ಈ ಹೋರಾಟ ಯಶಸ್ವಿಯಾಗಲಿ. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಪ್ರಕಾಶ್ ನಗರದ ರಾಜ್ಕುಮಾರ್ ಸೇನೆ, ಡಾಕ್ಟರ್ ರಾಜ್ಕುಮಾರ್ ಸೇನೆ ಯಾವತ್ತೂ ಕೂಡ ಯಾವುದೇ ಸಂದರ್ಭದಲ್ಲೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದೀರ. ಅದಕ್ಕಾಗಿ ಮತ್ತೊಮ್ಮೆ ನಿಮ್ಮೆಲ್ಲರೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಹೋರಾಟ ಯಶಸ್ವಿಯಾಗಲಿ. ಭಗವಂತ ಭುವನೇಶ್ವರಿ ನಿಮಗೆ ಶಕ್ತಿಯನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ನಮಸ್ಕಾರ.